ಅಕ್ಕ ಮಗು ಹಸುವಾಗಿರ್ಬೇಕು ಕೊಡಿ. ಅಂಜು 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 ಎಲ್ಲಿದೀಯಾ? ಲೇಟ್ ಆಗ್ತಿದೆ. ಇಲ್ಲಿದೀಯಾ ನೀನು? ಬಾ. ಅಯ್ಯ ಇಲ್ಲಿ ಸಿಕ್ಕಿರ್ಲಿ. ಇಲ್ಲಿ ಅಂಜು ಅಂಜು. ಅರೆ ಅಂಜು 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 ಅದಕ್ಕೆ ಅಂಜು ನಮ್ಮ ಜೊತೆಗೆ ಎಲ್ಲಿದ್ದಾಳೆ? ಅವಳು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾಳಲ್ವಾ? ಸಮಾಧಾನ ಮಾಡ್ಕೊಳ್ಳಿ. ಅಲ್ಲೋಡಲ್ಲಿ ಅಲ್ಲಿದ್ದಾಳೆ. ಅಂಜು ಬಾರೆ. ಎಲ್ಲಿ ಹೋದ್ಲು ನಮ್ಮ ಮಂಜು? ಕಾಣಿಸ್ತಾನೇ ಇಲ್ಲ. ಯಾರಿಗಾದ್ರೂ ನಮ್ಮ ಮಂಜು ಸಿಕ್ಕಿದ್ಲ? ನನಗೆ ಸಿಕ್ಕಿದ್ಲು. ಇಲ್ಲೇ ಇದ್ದಾಳೆ ಕಳ್ಳಿ. ಯಾಕೆ ಪುಟ್ಟಿ? ಸ್ಕೂಲಲ್ಲಿ ಒಳ್ಳೊಳ್ಳೆ ಕತೆ ಹೇಳ್ತಾರೆ. 7 ಸಮುದ್ರ ದಾಟಿ ಬಂದು ರಾಜ್ಕುಮಾರನ ಕತೆ ಹೇಳ್ತಾರೆ, ಅಲ್ಲಾವುದ್ದೀನನ ಕತೆ ಹೇಳ್ತಾರೆ. ಎಷ್ಟು ಚೆನ್ನಾಗಿರುತ್ತೆ. ಅಯ್ಯೋ ಬರೀ ಕತೆ ಅಷ್ಟೇ ಅಲ್ಲ ಪುಟ್ಟಿ, ರೈಮ್ಸ್ ಎಲ್ಲ ಹೇಳ್ಕೊಡ್ತಾರೆ. ರೊಟ್ಟಿ ಅಂಗಡಿ ಕಿಟ್ಟಪ್ಪ ಹೇಳ್ಕೊಡ್ತಾರೆ, ಆಮೇಲೆ ಬಾಬಾ ಬ್ಲ್ಯಾಕ್ ಶಿಪ್ ಹೇಳ್ಕೊಡ್ತಾರೆ. ಎಷ್ಟೆಲ್ಲ ಕತೆ ಹೇಳ್ತಾರೆ. ಜೊತೆಗೆ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಗ್ತಾರೆ. ನೋಡು, ಮನೇಲಾದರೆ ನೀನು ನಮ್ಮ ಜೊತೆನೇ ಆಟ ಆಡಬೇಕು. ಸ್ಕೂಲ್ಗೆ ಹೋದರೆ ನೀನು ಥರದ್ದೇ ಪುಟ್ಟ ಫ್ರೆಂಡ್ಸ್ ಸಿಗ್ತಾರೆ. ಅವ್ರ ಜೊತೆ ಎಲ್ಲ ಆಟ ಆಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಹೌದು ತಾನೆ? ಸ್ಕೂಲ್ಗೆ ಹೋಗ್ತೀಯಾ? ಹೋಗೋಣ, ನಿಂತ್ಕೊ. ಹೋಗೋಣ. ಅಂಜಲಿ ಅಂಜಲಿ ಅದಕ್ಕೆ ಅಂಜಲಿ ಅಂಜಲಿ ಎಲ್ಲಿದ್ದಾಳೆ? ಇಲ್ಲ, ಅಂಜಲಿ ಇಲ್ಲೇ ಇದ್ದಾಳೆ. ಇಲ್ಲ ಅದಕ್ಕೆ, ಅಂಜು ಇಲ್ಲಿಲ್ಲ. ಅಂಜು ಅಂಜು ನಿತ್ಕೋ. ಅಂಜು ಅಂಜು ನಿಂತ್ಕೋ. ಅಂಜು ನನ್ನಿಂದ ಓಡಕ್ಕಾಗಲ್ಲ. ಹಾಗೆ ಇದ್ರೆ ನೀನು ನಿಜವಾಗ್ಲೂ ಭೂತ ತರನೇ ಕಾಣಿಸ್ತೀಯ. ಅಂಜು ಅಂಜು
ಅಂಜು ಅಂಜಲಿ ಜೋಕರ್ ಆದ್ಲು ನೋಡೋಣ ಹೆಂಗೆ ಕಾಣಿಸ್ತೀಯ ಅಂತ ನೋಡಲೇ ಜೋಕರ್ ಜೋಕರ್ ನಮ್ಮ ಅಂಜಲಿ ಜೋಕರ್ 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 ನೋಡು ಅಂಜು ಪುಟ್ಟ ನಾನು ನಿನಗೆ ಜೋಕರ್ನ ತೋರಿಸಿದ್ದೀನಿ ನಿನಗೆ ಸಿಂಹ ನೋಡಬೇಕು ಅಂದರೆ ನಿಮ್ಮ ಅಮ್ಮನ ಕೇಳು ಏನು ನೀವು ಹೇಳ್ತಿರೋದು ನನ್ನನ್ನೇ ಸಿಂಹ ಅಂತ ಹೇಳ್ತಿದ್ದೀರಾ ನೋಡು ನಿಮ್ಮ ಅಮ್ಮಂಗೀಗ ಸಿಟ್ಟು ಬರ್ತಾ ಇದೆ ನಿಧಾನಕ್ಕೆ ಸಿಂಹಿಣಿ ಆಗ್ತಾ ಇದ್ದಾಳೆ ಏನ್ರಿ ನೀವು ಮಗುಗೆ ಇಲ್ದಿರೋದನ್ನೆಲ್ಲ ಹೇಳ್ಕೊಡ್ತೀರಾ ಇರಿ ನಿಮಗೆ ಮಾಡ್ತೀನಿ ಏನು ಮಾಡ್ತಾ ಇದೆಯಾ ಸಿಂಹಿಣಿ ತಾನೇ ನಾನು ಇಲ್ಲೇ ಸಾಂಬಾರು ಮಾಡ್ತಾ ಇದೆಯಾ ಚಟ್ನಿ ಮಾಡ್ತೀನಿ ಈಗ ನೋಡ್ತಾ ಇರಿ ಅಂಜು ಅಂಜು ಸಿಂಹಿಣಿನ ಕೇಜ್ ಒಳಗೆ ಹಾಕೋಣ ಕೇಜ್ ಒಳಗೆ ಕೇಜ್ ಮಾಡೋಣ ಸಿಂಹಿಣಿನ ಬಿಡಿಸೆ ಅಯ್ಯೋ ಯಾಕೆ ನಮ್ಮ ಪ್ರಿನ್ಸೆಸ್ ಇನ್ನೂ ಅಳ್ತಿರೋದು ಅಣ್ಣ ಕೊಡು ನಾನು ಸಮಾಧಾನ ಮಾಡ್ತೀನಿ ಅಣ್ಣ ನನ್ನ ಮಾತು ಕೇಳು ಇವಳ ಕೈಗೆ ಸಂಜೆನ ಕೊಡಬೇಡ ಇವಳಿಗೆ ಯಾವ ಮಗುನ ಎತ್ತಾಡ್ಸಿ ರೂಢಿ ಇದೆ ಆಹಾ ತಮಗೆ ಭಾರಿ ರೂಢಿ ಇರಂಗೆ ಏನು ಮದುವೆನೇ ಆಗದೆ ಮಕ್ಕಳನ್ನ ಆಡಿಸಿ ರೂಢಿ ಇದೆಯಾ ನಿಂಗೆ ಯಾವ ಟ್ರೈನಿಂಗ್ ಸೆಂಟ್ರಲ್ಲಿ ಟ್ರೈನಿಂಗ್ ತೊಗೊಂಡಿದ್ರಿ ನೋಡು ಸುಮ್ಮನೆ ತಂಟೆಗೆ ಬರಬೇಡ ನೀನು ಅಷ್ಟೇ ಭೂತ ಗೀತ ಅಂತ ಏನಾದರೂ ಅಂದರೆ ಚೆನ್ನಾಗಿರಲ್ಲ ನೋಡು ಓಕೆ ಎನಫ್ ನಿಮ್ಮಿಬ್ರು ಜಗಳ ನೋಡಿ ಸಂಜೆ ಪುಟ್ಟ ಇನ್ನೂ ಗಾಬರಿ ಆಗಿದ್ದಾಳೆ ನೀವಿಬ್ರು ಎತ್ಕೊಳ್ಳೋದು ಬೇಡ ನಾನೇ ಮ್ಯಾನೇಜ್ ಮಾಡ್ತೀನಿ ಸಂಜೆ ಪುಟ್ಟ ಆಸ್ ಯೂಶುವಲ್ ನಿನ್ನ ಅತ್ತೆ ನಿನ್ನ ಚಿಕ್ಕಪ್ಪ ಇಬ್ರು ಕಿತ್ತಾಡ್ತಾರೆ ನಾವು ಬೇರೆ ಕಡೆ ಹೋಗೋಣ ಹಲೋ ಮಿಸ್ಟರ್ ನನಗೆ ಮಗುನ ಎತ್ತಾಡ್ಸಿ ಏನು ಅನುಭವ ಇದೆ ಅಂತ ಕೇಳ್ತಿದ್ಯಲ್ಲ ಅಂಜುನ ಎತ್ತಾಡ್ಸಿದ್ ನಾನೇ ತಾನೆ ಇದನ್ನ ಆಗ್ಲೇ ಅಣ್ಣನ ಮುಂದೆ ಹೇಳ್ಬೇಕಿತ್ತು ಈಗ ಹೊಳಿತಾ ಹೇಗೆ ಹೇಳೋ ಅಂಜುನ ಮರಿಬೇಕು ಅಂತ ಎಲ್ಲರೂ ಪ್ರಯತ್ನ ಪಡ್ತಿದ್ದಾರೆ ಈ ಟೈಮಲ್ಲಿ ಮತ್ತೆ ಮತ್ತೆ ಅವಳ ಹೆಸರು ಹೇಳಿ ಅಣ್ಣನ ಮನಸ್ಸನ್ನ ಹೇಗೆ ನೋಯಿಸ್ಲಿ ನಿಜ ವಿದ್ಯಾ ಒಳ್ಳೆ ಕೆಲಸ ಮಾಡಿದೆ ಆ್ಯಕ್ಚುಲಿ ನನಗೂ ಅಂಜಲಿನ ಮರೆಯೋಕ್ಕಾಗ್ತಾ ಇಲ್ಲ ಅವಳು ನನ್ನನ್ನು ಎಷ್ಟು ಹಚ್ಕೊಂಡಿದ್ಲು ಹೊರಗಡೆಯಿಂದ ಬರುವಾಗ ಐಸ್ ಕ್ರೀಮ್ ತಂದಿಲ್ಲ ಅಂದರೆ ಅವಳು ನನ್ನನ್ನು ಮಾತೇ ಆಡಿಸ್ತಿರ್ಲಿಲ್ಲ ನಾನು ಅವಳಿಗೊಂದು ಟಾಯ್ ತಂದಾಗ ಅದನ್ನು ನೀನು ಫುಟ್ಪಾತಲ್ಲಿ ತಂದಿದೀಯಾ ISI ಮಾರ್ಕ್ ಇಲ್ಲ ಅಂತ ಜಗಳ ಆಡಿದ್ದೆ ನೆನಪಿದೆಯಾ ಜ್ಞಾಪಕ ಇದೆ ನಾನು ನೀನು ಅಂಜು 3 ಜನ ಕಣ್ಣ ಮುಚ್ಚಲೆ ಆಡ್ತಿದ್ವಿ ಅವಳಿಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿದ್ದಾಳೇನೋ ಅನ್ನಿಸ್ತಿದೆ 1 2 3 ಅಂಜು ಅಂಜು ಎಲ್ಲಿದ್ಯಾ ಅಂಜು 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 ಎಲ್ಲಿದ್ಯಾ ಅಲ್ಲೇರು ಕೂಪಡ ನಾನು ಅತ್ತನ ಆಟ ಆಡಿಸ್ತಾ ಇರು ನಾನು ನಿಮಗೆ ತಮಾಷೆ ತೋರಿಸ್ತೀನಿ ಓಕೆನಾ ಅಂಜು ಎಲ್ಲಿದ್ಯಾ ಪುಟ್ಟ ನೀನು ಅಂಜು ಅಂಜು ಏ ಕಳ್ಳಿ ಎಲ್ಲಿದ್ಯಾ ಅಂಜು ಸಿಕ್ಕಾಕೊಂಡ್ಲು
ಇಷ್ಟುದ್ದ ಇದೆಯಾ ನನ್ನನ್ನೇ ಹೆದರ್ಸ್ತೀಯಾ ಮಾಡ್ತೀನಿ ನನ್ನ ಅಂಜು ನಿಂದು ಅಂಜು ನಿಂದು ಅಂಜು ಪುಟ ಸಿಗ್ಬೇಡ ಅತ್ತ ಕೇಳಿ ತಪ್ಸ್ಕೋ ಅಯ್ಯೋ ಸಿಗಾಕೊಂಡ ಈ ಅತ್ತೆಗೆ ಆಟ ಆಡಿಸ್ತೀಯಾ ಇದಕ್ಕೇನ್ ಗೊತ್ತಾ ಪನಿಷ್ಮೆಂಟ್ ನಿನ್ಗೆ ಮುದ್ದುಕೊಂದು ಅದಕ್ಕೆ ಏನಾಯ್ತು ಅದಕ್ಕೆ ಇಲ್ಲ ಸ್ವಲ್ಪ ತಲೆ ಸುತ್ತೆ ಮಗುನ್ ಕೊಡಿ ಬಾರು ಚಿನ್ನ ಅಮ್ಮ ನನ್ನ ಮುದ್ದು ಮಾಡಮ್ಮ ಅದಕ್ಕೆ ಕೊಡಿ ಮಗು ನಾನು ಸಮಾಧಾನ ಮಾಡ್ತೀನಿ ಮುದ್ದು ಅಮ್ಮಗೆ ಜ್ವರ ಬಂದಿದೆ 2 ದಿನ ಆದ್ಮೇಲೆ ನಿನ್ನ ಎತ್ಕೋತಾರೆ ಓಕೆನಾ ಸುಮ್ಮನಿರು ಅತ್ತೆ ನನ್ನ ಎತ್ಕೊಂಡು ಎಷ್ಟೊಂದು ದಿನ ಆಯ್ತು ನನ್ನ ಎತ್ಕೊಂಡು ಮುದ್ದು ಮಾಡಿ ಪುಟಿ ಈ ಅತ್ತೆನ ಸ್ವಲ್ಪ ಸಹಿಸ್ಕೋ ಹಂಗೆ ಚೆನ್ನಾಗಿ ಕಾಟ ಕೊಡು ಆಯ್ತಾ ಚಿಕ್ಕಪ್ಪ ನೀವಾದ್ರೂ ಎತ್ಕೊಂಡು ನನ್ನ ಕೂಸು ಮಾಡಿ ಸಂಜು ತುಂಬ ಡಿಸ್ಟರ್ಬ್ ಆಗಿದ್ದಾಳೆ ಅನ್ಸುತ್ತೆ ನಿದ್ದೆ ಮಾಡೋದು ಸರಿ ಹೋಗ್ತಾಳೆ ಎಲ್ಲಿ ಬಾಯಲ್ಲಿ ಬಾ ಮರಿ ಇಲ್ಲಿ ಬಾಮ ಬಾಬಾ ಬಾಬಾ ಓನ್ ಮರಿ ಹಾಕಳ್ತಾ ಇದೆಯಾ ಗಿಲಿ 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 ಏನ್ ಮಾಡ್ತಾ ಇದೀಯ ನೀನು ಮಗು ಇರೋದ್ ಕಾಣಿಸ್ತಾ ಇಲ್ವಾ ಧೂಳಿದ್ರೆ ಮಗುಗೆ ಅಲರ್ಜಿ ಆಗುತ್ತೆ ಮೊದ್ಲು ಹೋಗಿ ರೂಮ್ಗಳನ್ನ ಕ್ಲೀನ್ ಮಾಡು ಸರಿ ಬುಕ್ನ ಓದ್ಬಿಟ್ಟು ಸರಿಯಾಗಿ ಇಡಕ್ಕೂ ಆಗಲ್ಲ ಥೋ ಅಮ್ಮ ಅಯ್ಯೋ ಅಮ್ಮ ಏನಾಯ್ತು ಅಮರ್ ಯಾಕೆ ಹೀಗೆ ಕಿರ್ಚ್ತಾ ಇದೀಯ ಅಣ್ಣ ಏನಾಯ್ತು ಹಲ್ಲಿ ಹಲ್ಲಿ ಆಹಾ ಏನ್ ಗಂಡ್ಸೋ ನೀನು ಈಗಿನ ಕಾಲದಲ್ಲಿ ಹುಡುಗಿರೇ ಹಲ್ಲಿ ಜಿರ್ಲೆನೆಲ್ಲ ನೋಡಿ ಹೆದರ್ಕೊಳ್ಳಲ್ಲ ಚಿಕ್ಕ ಮಗು ತರ ಹಲ್ಲಿ ಹಲ್ಲಿ ಅಂತ ಹೆದರ್ಕೋತಿದ್ಯಲ್ಲ ನಾಚಿಕೆ ಆಗಲ್ವಾ ನಿನ್ಗೆ ಸರಿಯಾಗಿ ಹೇಳ್ದೆ ಅತ್ತೆ ಏಯ್ ಬಾಯಿ ಮುಚ್ಚೆ ಸಾಕು ಏನ್ ಮಹಾ ಧೈರ್ಯವಂತ ಇವಳು ನಿನ್ ಮೇಲೆ ಹಲ್ಲಿ ಹಾಕ್ತೀನಿ ಗೊತ್ತಾಗತ್ತೆ ನಿನ್ ಧೈರ್ಯ ಎಷ್ಟು ಅಂತ ಆಹಾ ನೀನು ಈ ಹಲ್ಲಿ ಎತ್ತಿ ಅವಳ ಮೇಲೆ ಹಾಕ್ತೀಯಾ ನಿನಗಷ್ಟು ಧೈರ್ಯ ಇದ್ದಿದ್ರೆ ನೀನು ಯಾಕೆ ಹೆದರ್ಕೋತಾ ಇದ್ದೆ ಅತ್ತೆ ನಂಗೂ ನಿಂಗೂ ತುಂಬಾ ಧೈರ್ಯ ಇದೆಯಲ್ಲ ಈ ಹಲ್ಲಿನ ಎತ್ತಿ ನಿಮ್ಮ ಮೈ ಮೇಲೆ ಬಿಡ್ಲಾ ಬೇಡ ಅಂಜು ಬೇಡ ಅಂಜು ಪ್ಲೀಸ್ ಆಹಾ ಏನ್ ತಂಗಿನಪ್ಪ ಎದ್ರ ಪುಕ್ಲಿ ಎದ್ದು ಬಿದ್ದು ಓಡ್ತಿದ್ದಾಳೆ ನನ್ನ ಆಡ್ಕೊಳಕ್ ಬಂದ್ಬಿಟ್ಲು ಅಂಜು ಪುಟ ಏನ್ ಮಾಡ್ತಾ ಇದೀಯ ನೀನು ಎಸಿ ಎಸಿ ಅದನ್ನ
ಎಸಿ ಅಮ್ಮ. ಅಯ್ಯೋ ದೊಡ್ಡಮ್ಮ, ಇದೇನು ಮಾಡಲ್ಲ, ಬೇಕಾದ್ರೆ ನೀವೇ ನೋಡಿ. ಅಯ್ಯೋ ಹೆದರ್ಕೊಂಡ್ರಾ? ಇದು ಪ್ಲಾಸ್ಟಿಕ್ದು. ಪ್ಲಾಸ್ಟಿಕ್ದಾ? ಕೊಳ್ಳಿ. ಚಿಕ್ಕಪ್ಪನ ಹೆದರ್ಸಕ್ಕೆ ನಾನೇ ಬುಕ್ಕಲ್ಲಿಟ್ಟಿದ್ದು. ಇಷ್ಟು ದಿನ ಭೂತ ಅಂತ ಮುಖಕ್ಕೆ ಏನೇನೋ ಬಣ್ಣ ಮೆತ್ಕೊಂಡು ಹೆದರ್ಸ್ತಾ ಇದ್ದೆ. ಈಗ ಹಲ್ಲಿ ಜಿರ್ಲೆ ಹಿಡ್ಕೊಂಡು ಹೆದರ್ಸಕ್ಕೆ ಶುರು ಮಾಡಿದ್ಯಾ? ಚಿಕ್ಕಪ್ಪ ನಿನ್ ಜೊತೆ ಹಲ್ಲಿ ಬಿಡ್ಲಾ? ಅಯ್ಯೋ ನಿನ್ನ ಈ ಐಸ್ ಕ್ರೀಮ್ ಚಿಕ್ಕಪ್ಪನೇ ಎದುರಿಸ್ತೀಯಾ? ಮಾಡ್ತೀನಿ ನೋಡಿ. ನನ್ನ ಮುದ್ದು ಬಂಗಾರಿ. ಶ್ರೀಚಕ್ರಧಾರಿಗೆ ಶಿರಬಾಗಿಲಾಲಿ, ರಾಜೀವ ನೇತ್ರನಿಗೆ ರಮಣೀಯಲಾಲಿ, ಹಾಳ್ಗೆನ್ನೆ ಕೃಷ್ಣನಿಗೆ. ಮಗುನ ಮಲಗಿಸಿದ್ ಬಿಟ್ಟು ಅತ್ತನೇ ನಿದ್ದೆ ಮಾಡ್ತಿದಾರಲ್ಲ. ಹಾ, ಈ ತೊಟ್ಲಿ ಕಟ್ಟಿರೋ ಟಾಸ್ ಎಲ್ಲ ಕಿಟ್ಬಿಡ್ತೀನಿ. ಈ ಮಗು ಅಳ್ಬೇಕು, ಎಲ್ಲರೂ ಅಳ್ಮುಂಜಿ ಅಂತ ಬೈಬೇಕು. ಈ ಪಾಪು ಯಾರ ನೋಡಿ ನಗ್ತಿದೆ? ಇದಕ್ಕಿನ್ನೂ ನಿದ್ದೆ ಬಂದಿಲ್ವಾ? ಯಾರು ಇಲ್ಲ, ಯಾರು ನೋಡಿ ನಗ್ತಿದೆ? ನೀನ್ ನನ್ನ ನೋಡಿ ನಗ್ತಿದ್ಯಾ? ನಾನು ನಿನ್ನೆ ಕಾಣ್ತೀನ? ಪಾಪಗ್ ನಾನು ನಿಜವಾಗ್ಲೂ ಕಾಣಿಸ್ತೀನ? ನಾನು ಯಾರಿಗೂ ಕಾಣಿಸ್ಬಾರ್ದು ಅಂತ ಗಣೇಶನ್ ಕೇಳ್ಕೊಂಡಿದ್ದೀನಲ್ಲ. ಗಣೇಶ, ನಾನು ಯಾರಿಗೂ ಜ್ಞಾಪಕ ಇಲ್ಲ ಅಂದಮೇಲೆ ಅಪ್ಪ, ಅಮ್ಮ, ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಅತ್ತೆ, ಅಜ್ಜಿ, ತಾತ ಯಾರಿಗೂ ಕಾಣೋದು ಬೇಡ. ಹಾ, ನಾನು ಈ ಪಾಪು ಕಣ್ಣಿಗೆ ಕಾಣಿಸೋದು ಬೇಡ ಅಂತ ಕೇಳ್ಕೊಂಡಿರ್ಲಿಲ್ಲ. ಅದಕ್ಕೆ ನಾನು ಈ ಪಾಪು ಕಣ್ಣಿಗೆ ಕಾಣಿಸ್ತಿದ್ದೇನೆ. ನಾನು ನಿನ್ನಕ್ಕ, ನೀನು ಒಂದು ಪುಟ್ಟ ತಂಗಿ. ನನಗೆ ಎಷ್ಟೊಂದು ಖುಷಿ ಆಗ್ತಿದೆ ಗೊತ್ತಾ? ನಾನು ಮಾತಾಡೋದು ಕೇಳಿಸ್ತಿದೆ ಅಲ್ವಾ? ಇದು ಒಂದು ನಿಮಿಷ, ನಂಗೊಂದು ಪುಟ್ಟ ತಂಗಿ ಕೊಟ್ಟಿದ್ದಕ್ಕೆ ಗಣೇಶನ ಥ್ಯಾಂಕ್ಸ್ ಹೇಳಿ ಬರ್ತೀನಿ. ಅಯ್ಯಯ್ಯೋ, ನನ್ನ ತಂಗಿನ ಮಲಗಿಸೋ ಬದಲು ಎತ್ತನ ಮಲಗ್ಬಿಟ್ಟಿದ್ದಾಳಲ್ಲ. ನನ್ನ ತಂಗಿ ಏನಾರ ಬಿದ್ದೋದ್ರೆ ಏನಪ್ಪ ಮಾಡೋದು? ಅತ್ತೆ 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 ಅತ್ತೆ. ಯಾರು? ಯಾರು? ಯಾರೋ ನೂಕ್ದಾಗಾಯ್ತಲ್ಲ, ಯಾರಿರ್ಬೋದು? ಸಾರಿ ಅತ್ತೆ, ನಾನೇ ಸಂಜೆ ನೋಡ್ಕೊಳ್ಳಿ ಅಂತ ಎಬ್ಬಿಸ್ದೆ. ಅಯ್ಯೋ, ನನ್ನ ಭ್ರಮೆ ಅನಿಸುತ್ತೆ. ನಿದ್ದೆ ಮಾಡ್ತಾ ಮಾಡ್ತಾ ಕನ್ಸು ಕಂಡಿದ್ದೀನಿ ಅನಿಸುತ್ತೆ. ಅಯ್ಯೋ ಸಾರಿ ಕಂದ, ನಿನ್ನನ್ನು ಮಲಗ್ಸೋಕೆ ಹೋಗಿ ನಾನೇ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಶ್ರೀಚಕ್ರಧಾರಿಗೆ ಶಿರಬಾಗಿಲಾಲಿ, ರಾಜೀವ ನೇತ್ರನಿಗೆ ರಮಣೀಯಲ. ಗಣೇಶ ಗಣೇಶ, ನಾನು ನನ್ನ ಪುಟ್ಟಂಗಿಗೆ ಕಾಣ್ತೀನಿ. ನನ್ನ ಪುಟ್ಟಂಗಿಗೆ ಕಾಣಂಗ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಗಣೇಶ. ಲಡ್ಡು ಅಣ್ಣ, ಕಿಶೋರ್ ತಮ್ಮ ಎಲ್ಲ ನನ್ನ ಬಿಟ್ಟು ಹೊಟ್ಟೋದ್ರು. ಯಾರು ನನ್ನ ಜೊತೆ ಆಟ ಆಡಕ್ಕಿರ್ಲಿಲ್ಲ.
ಈಗ ನಂಗೆ ಆಟ ಆಡಕ್ಕೆ ತಂಗಿ ಸಿಕ್ಕಿದಾಳೆ. ಸಂಜುನ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಗಣೇಶ. ಗಣೇಶ, ಅಮ್ಮ ವಾಪಸ್ ಬರ್ತಾನನ್ನ ಮರ್ತ್ಬಿಟ್ಟಿದ್ದಾಳೆ ಅಂತ ನಂಗೆ ತುಂಬಾ ಸಿಟ್ಟಿತ್ತು. ಈಗ ನನಗೆ ಒಂದು ಸ್ವಲ್ಪನೂ ಸಿಟ್ಟಿಲ್ಲ. ಗಣೇಶ, ನನ್ನ ತಂಗಿಗೆ ನನ್ನನ್ನು ಕಂಡ್ರೆ ತುಂಬಾ ಇಷ್ಟ. ಅದಕ್ಕೆ ಅವಳು ನನ್ನ ಕೈ ಹೇಳ್ಕೊಂಡೇ ಇದ್ಲು. ಅವಳನ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ, ಆಯ್ತಾ? ಒಬ್ಳೇ ಇದೀನಿ ಅಂತ ಬೇಜಾರಾ? ನಾನು ನಿನ್ ಮೇಲೆ ತುಂಬಾ ಸಿಟ್ ಮಾಡ್ಕೊಂಡಿದ್ದೆ. ಸಾರಿ ಆಯ್ತಾ? ಇನ್ಮೇಲೆ ಅಮ್ಮ ನನ್ನ ಮಾತಾಡ್ಸ್ದೇ ಇದ್ರೇನು ನಾನು ನಿನ್ ಮೇಲೆ ಬೇಜಾರ್ ಮಾಡ್ಕೊಳಲ್ಲ, ಆಯ್ತಾ? ಪುಟಿ, ಚಿಕ್ಕ ಮಕ್ಕಳು ಮೊಬೈಲಲ್ಲಿ ಗೇಮ್ ಎಲ್ಲ ಆಡಬಾರ್ದು, ಕಣ್ಣು ಹಾಳಾಗತ್ತೆ. ಹಂಗಾರೆ ದೊಡ್ಡೋರು ಆಡ್ಬೋದಾ? ದೊಡ್ಡೋರ್ ಕಣ್ ನೀನು ಆಗಲ್ವಾ? ತಗೊಳ್ಳೋ ಕಾಫಿ. ಯಾಕೋ ಓದಿ ಓದಿ ತಲೆನೋವು ಬಂತಾ? ಅದೇನಪ್ಪ, ಯಾವತ್ತೂ ಇಲ್ದವ್ರು ಇವತ್ತು ಕಾಫಿ ಕೇಳ್ತಿದ್ಯಾ, ಅದು ಈ ರಾತ್ರಿಲಿ? ನೀನು ಅದು ಏನು ಓದ್ತೀಯೋ ಏನು ಕತೆನೋ ನನಗಂತೂ ಗೊತ್ತಿಲ್ಲ ಕಣೋ. ಅಲ್ಲ, ನಾವು ಈ ಮನೆಗೆ ಬಂದು ಇನ್ನೂ ಸೆಟಲ್ ಕೂಡ ಆಗಿಲ್ಲ, ಆ ಗ್ಯಾಪಲ್ಲಿ ಓದ್ತಿದ್ಯಲ್ಲೋ? ತಲೆನೋವು ಏನೂ ಇಲ್ಲ, ಯಾಕೋ ಗೊಂದಲ ಅನ್ನಿಸ್ತಿದೆ. ಅದಕ್ಕೆ ಹೇಳೋದು ಜಾಸ್ತಿ ಓದಬಾರ್ದು ಅಂತ. ವಿದ್ಯಾ, ಅಂಜಲಿ ಈ ಮನೇಲೇ ಇದ್ದಾಳೆ. ಅವಳು ನಮ್ಮ ಸುತ್ತುತ್ತಾ ಇದ್ದಾಳೆ, ನಮ್ಮನ್ನ ಹಿಂಬಾಲಿಸ್ತಿದ್ದಾಳೆ. ಅಣ್ಣ, ಶಾಂತ ಅತ್ತಿಗೆ ಒದ್ದಾಟ ನೋಡಿ ನೋಡಿ ನಿನಗೂ ಹಾಗೆ ಅನ್ನಿಸ್ತದೆ. ಇಲ್ಲ ವಿದ್ಯಾ, ನಾನು ಬುಕ್ಸ್ ತರೋಣ ಅಂತ ಸ್ಟೋರ್ ರೂಮ್ಗೆ ಹೋದಾಗ ಅಲ್ಲಿ ಅಂಜಲಿ ಇದ್ಲು ಅಂತ ಫೀಲ್ ಆಯಿತು. ಅವಳು ನನ್ನ ಹತ್ರ ಏನೋ ಹೇಳ್ದಾಗ ಅನ್ನಿಸ್ತು. ಅಣ್ಣ, ನಾವು ಅಂಜುನ್ ಕಳ್ಕೊಂಡಿದ್ದು ಇದೇ ಮನೇಲಿ. ಅವಾಗ ಮನೆ ಬಿಟ್ಟು ಹೋಗಿದ್ದು ನಾವು ಈಗಲೇ ವಾಪಸ್ ಬರ್ತಿರೋದು. ಹಾಗಾಗಿ ಅವಳ ನೆನಪುಗಳು ನಮ್ಮನ್ನು ತುಂಬ ಕಾಡ್ತಿದೆ. ಹೌದು ಅಂತ ಸಮಾಧಾನ ಪಟ್ಕೊಂಡ್ರು ನನ್ನ ಮನಸ್ಸು ಮಾತ್ರ ಅಂಜು ಇಲ್ಲೇ ಎಲ್ಲೋ ಇದ್ದಾಳೇನೋ, ನಮ್ಮ ಸುತ್ತನೇ ಇದ್ದಾಳೆ, ನಮ್ಮನ್ನು ಕೂಗ್ತಿದ್ದಾಳೆ ಅನ್ನಿಸ್ತಿದೆ. ನೋಡು, ನಾನು ಬೆಳಿಗ್ಗೆ ಸಂಜುನ ಮಲಗಿಸೋಣ ಅಂತ ತೊಟ್ಲು ತೂಗ್ತಾ ಇದ್ದೆ. ನಾನು ಹಾಗೆ ತೂಕುಡ್ಸ್ಬಿಟ್ಟೆ. ಯಾರೋ ಹಿಡಿದು ನನ್ನನ್ನು ತಳ್ದಂಗಾಯ್ತು. ನಿನ್ನ ಪ್ರಕಾರ ಅದು ಅಂಜು ಅನಿಸುತ್ತೆ. ಆದರೆ ತೂಕುಡ್ಸ್ತಾ ಇದ್ದಿದ್ದು ನನಗೆ ಜರಕ್ ಹೊಡೆದಂಗಾಯ್ತು. ಅದನ್ನು ಹಾಗೆ ಅನ್ಕೋಬೇಕು. ನಿನ್ನ ಥರ ಏನೇನೋ ಯೋಚನೆ ಮಾಡಬಾರ್ದು. ನೀನೇನೇ ಹೇಳು ವಿದ್ಯಾ, ಅಂಜಲಿ ಇದ್ದಾಳೆ. ನಾನು ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಅವಳಿರೋದು ಈ ಮನೇಲಲ್ಲ, ನಮ್ಗಳ ಮನಸ್ಸಲ್ಲಿ, ನಮ್ಮ ಹೃದಯದಲ್ಲಿ. ದೊಡ್ಡವ್ರ ಕಣ್ಣಿಗೆ ಏನಾಗುತ್ತೋ ಏನೋ, ಆದರೆ ನಿನ್ನ ಮಾತಿಗೆ ಆನ್ಸರ್ ಕೊಡೋಕ್ಕಾಗತ್ತಾ? ಅತ್ತೆ, ನಾನು ದೊಡ್ಡೋಳಾದ್ಮೇಲೆ ನಿಮ್ಮ ಥರ ಜೀನ್ಸ್ ಪ್ಯಾಂಟ್ ಹಾಕ್ಕೊಂತೀನಿ.
ಯಾವೂರಾನೆ ಸಿದ್ದಾಪುರದ ಆನೆ ಇಲ್ಲಿಗ್ಯಾಕೆ ಬಂತು ಹಾದಿ ತಪ್ಪಿ ಎಲ್ಲೋಯ್ತು ಆನೆ? ಅಮ್ಮ ನಿನ್ನ ಹಾಡು ಕೇಳಿ ಎಷ್ಟೊಂದು ದಿನ ಆಗೋಯ್ತು. ನನಗೆ ಒಂಚೂರು ನಿದ್ದೆನೇ ಬರ್ತಿಲ್ಲ. ನನಗೆ ಹಾಡು ಹೇಳಿ ತಟ್ಟಿ ಮಲಗಿಸ್ತೀಯ ಅಮ್ಮ? ಆನೆ ಬಂತೊಂದಾನೆ ಯಾವೂರಾನೆ ಸಿದ್ದಾಪುರದ ಆನೆ. ಮಲಕ್ಷಣ ಪಾಪಚ್ಚಿನ जो श्री कृष्ण परमानंदा जो जो श्री कृष्ण परमानंदा जो